ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈಗಾಗಲೇ ನೀವು ಇತಿಹಾಸ ವಿಭಾಗದ 3ನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠದ ಮೊದಲನೇ ಭಾಗವನ್ನು ನೋಡಿದ್ರಿ. ಇದು 2ನೇ ಭಾಗ. ಮೊದಲನೇ ಭಾಗವನ್ನು ಮತ್ತೊಮ್ಮೆ ನೋಡೋದಕ್ಕಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ. ಹಾಗಾದರೆ ಆರಂಭಿಸೋಣ ಬನ್ನಿ. 46ನೇ ಪ್ರಶ್ನೆ, ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೊಂಡ ವರ್ಷ 1771, 1772, 1775, 1773. ಸರಿಯಾದ ಉತ್ತರ ಆಪ್ಷನ್ ಡಿ, 1773. 47, ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ತೀಕ್ಷ್ಣವಾಗಿಯೇ ಟೀಕಿಸಿದವನು? ಮೆಕ್ಯಾಲೆ, ಜೇಮ್ಸ್ ಥಾಮ್ಸನ್, ಚಾರ್ಲ್ಸ್ ಮೆಟ್ಕಾಫ್, ಎಡ್ಮಂಡ್ ಬರ್ಕ್. ಎಡ್ಮಂಡ್ ಬರ್ಕ್ ಸರಿಯಾದ ಉತ್ತರ. ಎಡ್ಮಂಡ್ ಬರ್ಕ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಅಂತ ತೀಕ್ಷ್ಣವಾಗಿ ಟೀಕಿಸಿದ್ದ. 48, ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರ ನೀಡಿದ ಕಾಯ್ದೆ? 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಈ ಕಾಯ್ದೆ ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರವನ್ನು ನೀಡಿತು. 49, ಕಲ್ಕತ್ತಾದಲ್ಲಿ ಈ ಕಾಯ್ದೆಯ ಮೇರೆಗೆ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು. 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಈ ಕಾಯ್ದೆ ಪ್ರಕಾರ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಆರಂಭ ಮಾಡಲಾಯಿತು. 50, ಬಂಗಾಳದ ಗವರ್ನರನ್ನು 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ನನ್ನಾಗಿ ಮಾಡಿದ ಕಾಯ್ದೆ? 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರನ್ನು 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ನನ್ನಾಗಿ ನೇಮಕ ಮಾಡಲಾಯಿತು. 51, ಇದು ಭಾರತದಲ್ಲಿನ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯನ್ನು ಇಂಗ್ಲೆಂಡಿನ ಸರ್ಕಾರದ ಅಧೀನಕ್ಕೆ ತರುವ ಬಹುದೊಡ್ಡ ನಿರ್ಣಯವಾಗಿತ್ತು. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಡಿ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಈ ಕಾಯ್ದೆಯನ್ನು ಭಾರತದಲ್ಲಿನ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯನ್ನು ಇಂಗ್ಲೆಂಡಿನ ಸರ್ಕಾರದ ಅಧೀನಕ್ಕೆ ತರುವ ಬಹುದೊಡ್ಡ ನಿರ್ಣಯ ಅಂತಲೇ ಪರಿಗಣಿಸಲಾಗಿದೆ. 52, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಅನಿಶ್ಚಿತತೆಗಳನ್ನು ನಿವಾರಿಸುವ ಸಲುವಾಗಿ ಜಾರಿಗೊಂಡ ಕಾಯ್ದೆ? 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಕೆಲವೊಂದು ಅನಿಶ್ಚಿತತೆಗಳು ಇದ್ದವು. ಅದನ್ನು ನಿವಾರಿಸುವ ಸಲುವಾಗಿ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು 1784ರಲ್ಲಿ. 53, ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದ ವರ್ಷ? 1781, 1782, 1783, 1784. ಸರಿಯಾದ ಉತ್ತರ ಆಪ್ಷನ್ ಡಿ, 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂತು. 54, ನಿಯಂತ್ರಣ ಮಂಡಳಿ ಎನ್ನುವ 6 ಜನ ಕಮಿಷನರ್ಗಳನ್ನು ಒಳಗೊಂಡ ಹೊಸ ಸಂಸ್ಥೆಯನ್ನು ಹುಟ್ಟುಹಾಕಿದ ಕಾಯ್ದೆ? 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ.
55. ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಎಂದು ಹೇಳಿದ ಕಾಯ್ದೆ. 1784 ಪಿಟ್ಸ್ ಇಂಡಿಯಾ ಕಾಯ್ದೆ, 1813 ಚಾರ್ಟರ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ, 1773 ರೆಗ್ಯುಲೇಟಿಂಗ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ 1784 ಪಿಟ್ಸ್ ಇಂಡಿಯಾ ಕಾಯ್ದೆ. ಈ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಲ್ಲ. 56. ಮುಕ್ತ ವ್ಯಾಪಾರದ ಹೊಸ ಶಕೆಯನ್ನು ಆರಂಭಗೊಳಿಸಿದ ಕಾಯ್ದೆ. 1813 ಚಾರ್ಟರ್ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1919, 1909 ಭಾರತೀಯ ಪರಿಷತ್ ಕಾಯ್ದೆ, 1892 ಭಾರತೀಯ ಪರಿಷತ್ ಕಾಯ್ದೆ. 1813 ಚಾರ್ಟರ್ ಕಾಯ್ದೆ ಮುಕ್ತ ವ್ಯಾಪಾರದ ಹೊಸ ಶಕೆಯನ್ನು ಆರಂಭಗೊಳಿಸಿತು. 57. ಅನುಮತಿ ಮತ್ತು ಪರವಾನಗಿಯ ಹೊಸ ಕಾಲ ಆರಂಭವಾಗಲು ಕಾರಣವಾದ ಕಾಯ್ದೆ. ಭಾರತ ಸರ್ಕಾರದ ಕಾಯ್ದೆ 1919, 1909 ಭಾರತೀಯ ಪರಿಷತ್ ಕಾಯ್ದೆ, 1813 ಚಾರ್ಟರ್ ಕಾಯ್ದೆ, 1892 ಭಾರತೀಯ ಪರಿಷತ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಸಿ 1813 ಚಾರ್ಟರ್ ಕಾಯ್ದೆ. ಈ ಕಾಯ್ದೆಯಿಂದ ಅನುಮತಿ ಮತ್ತು ಪರವಾನಗಿಯ ಹೊಸ ಕಾಲ ಆರಂಭವಾಯಿತು. 58. ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನು ನೀಡಿದ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ, 1813 ಚಾರ್ಟರ್ ಕಾಯ್ದೆ, 1892 ಭಾರತೀಯ ಪರಿಷತ್ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1919. ಸರಿಯಾದ ಉತ್ತರ ಆಪ್ಷನ್ ಬಿ 1813 ಚಾರ್ಟರ್ ಕಾಯ್ದೆ. 59. ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಿದ ಕಾಯ್ದೆ. ಭಾರತ ಸರ್ಕಾರದ ಕಾಯ್ದೆ 1919, 1909 ಭಾರತೀಯ ಪರಿಷತ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ, 1892 ಭಾರತೀಯ ಪರಿಷತ್ ಕಾಯ್ದೆ. 1833 ಚಾರ್ಟರ್ ಕಾಯ್ದೆಯು ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಿತು. 60. ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ಳಲು ಅವಕಾಶ ನೀಡಿದ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ, 1893 ಚಾರ್ಟರ್ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1919, 1892 ಭಾರತೀಯ ಪರಿಷತ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ 1833 ಚಾರ್ಟರ್ ಕಾಯ್ದೆ. 61. ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿಯನ್ನು ನೀಡಿದ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ, 1892 ಭಾರತೀಯ ಪರಿಷತ್ ಕಾಯ್ದೆ, 1773 ರೆಗ್ಯುಲೇಟಿಂಗ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಡಿ 1833 ಚಾರ್ಟರ್ ಕಾಯ್ದೆ. 62. ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಗೊಳಿಸಿ ಭಾರತವನ್ನು ರಾಣಿಯವರ ಆಡಳಿತಕ್ಕೆ ವರ್ಗಾಯಿಸಿದ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1858, ಭಾರತ ಸರ್ಕಾರದ ಕಾಯ್ದೆ 1919, 1892 ಭಾರತೀಯ ಪರಿಷತ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಸರ್ಕಾರದ ಕಾಯ್ದೆ 1858. 63. ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ್ ಎಂಬ ಪದನಾಮವನ್ನು ನೀಡಿದ ಕಾಯ್ದೆ. ಭಾರತ ಸರ್ಕಾರದ ಕಾಯ್ದೆ 1858, ಭಾರತ ಸರ್ಕಾರದ ಕಾಯ್ದೆ 1919, 1909 ಭಾರತೀಯ ಪರಿಷತ್ ಕಾಯ್ದೆ, 1892 ಭಾರತೀಯ ಪರಿಷತ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಸರ್ಕಾರದ ಕಾಯ್ದೆ 1858. 64. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಸೃಷ್ಟಿಸಿದ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ, 1892 ಭಾರತೀಯ ಪರಿಷತ್ ಕಾಯ್ದೆ, ಚಾರ್ಟರ್ ಕಾಯ್ದೆ 1813, ಭಾರತ ಸರ್ಕಾರದ ಕಾಯ್ದೆ 1858.
ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತ ಸರ್ಕಾರದ ಕಾಯ್ದೆ 1858. 65. ಭಾರತದ ಪ್ರಥಮ ವೈಸ್ರಾಯ್. ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಕರ್ಜನ್, ಲಾರ್ಡ್ ಮೌಂಟ್ ಬ್ಯಾಟನ್, ವಾರನ್ ಹೇಸ್ಟಿಂಗ್ಸ್. ಭಾರತದ ಪ್ರಥಮ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. 66. ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡಿದ ಕಾಯ್ದೆ. 1861 ಭಾರತೀಯ ಪರಿಷತ್ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ. 1892 ಭಾರತೀಯ ಪರಿಷತ್ ಕಾಯ್ದೆ. ಭಾರತ ಸರ್ಕಾರದ ಕಾಯ್ದೆ 1919. ಸರಿಯಾದ ಉತ್ತರ ಆಪ್ಷನ್ ಎ, 1861 ಭಾರತೀಯ ಪರಿಷತ್ ಕಾಯ್ದೆ. 67. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ. ಖಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಿದ್ದು ರೈತವಾರಿ ಪದ್ಧತಿ. 68. ಈ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಎಂತಲೂ ಕರೆಯುವರು. ಭಾರತ ಸರ್ಕಾರದ ಕಾಯ್ದೆ 1919. 1909 ಭಾರತೀಯ ಪರಿಷತ್ ಕಾಯ್ದೆ. 1892 ಭಾರತೀಯ ಪರಿಷತ್ ಕಾಯ್ದೆ. 1813 ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ, 1909 ಭಾರತೀಯ ಪರಿಷತ್ ಕಾಯ್ದೆ. 69. ಲಾರ್ಡ್ ಮಿಂಟೋ ಇವರು ಭಾರತದ ಗವರ್ನರ್ ಜನರಲ್ ಆಗಿದ್ದರು, ಭಾರತದ ವೈಸ್ರಾಯ್ ಆಗಿದ್ದರು, ಭಾರತದ ಗವರ್ನರ್ ಆಗಿದ್ದರು, ಭಾರತದ ರೆಸಿಡೆಂಟ್ ಆಗಿದ್ದರು. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದ ವೈಸ್ರಾಯ್ ಆಗಿದ್ದರು. ಲಾರ್ಡ್ ಮಾರ್ಲೆ ಇವರು ಭಾರತದ ವೈಸ್ರಾಯ್ ಆಗಿದ್ದರು, ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದರು, ಭಾರತದ ಗವರ್ನರ್ ಜನರಲ್ ಆಗಿದ್ದರು, ಈಸ್ಟ್ ಇಂಡಿಯಾ ಕಂಪನಿ ಅಧ್ಯಕ್ಷರಾಗಿದ್ದರು. ಲಾರ್ಡ್ ಮಾರ್ಲೆ ಇವರು ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದರು. 71. ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಿಸಿದ ಕಾಯ್ದೆ. ಭಾರತ ಸರ್ಕಾರದ ಕಾಯ್ದೆ 1919. 1892 ಭಾರತೀಯ ಪರಿಷತ್ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ. 1813 ಚಾರ್ಟರ್ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಿಸಿತು. 72. ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶ ನೀಡಿದ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ. ಭಾರತ ಸರ್ಕಾರದ ಕಾಯ್ದೆ 1919. 1813 ಚಾರ್ಟರ್ ಕಾಯ್ದೆ. 1892 ಭಾರತೀಯ ಪರಿಷತ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ, 1909 ಭಾರತೀಯ ಪರಿಷತ್ ಕಾಯ್ದೆ. 73. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಕಾಯ್ದೆ. 1892 ಭಾರತೀಯ ಪರಿಷತ್ ಕಾಯ್ದೆ. 1813 ಚಾರ್ಟರ್ ಕಾಯ್ದೆ. 1909 ಭಾರತೀಯ ಪರಿಷತ್ ಕಾಯ್ದೆ. 1833 ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಸಿ, 1909 ಭಾರತೀಯ ಪರಿಷತ್ ಕಾಯ್ದೆ. 74. ಈ ಕಾಯ್ದೆಯನ್ನು ಮಾಂಟೆಗ್ಯೂ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಎಂತಲೂ ಕರೆಯುವರು. ಭಾರತ ಸರ್ಕಾರದ ಕಾಯ್ದೆ 1919. 1892 ಭಾರತೀಯ ಪರಿಷತ್ ಕಾಯ್ದೆ. 1833 ಚಾರ್ಟರ್ ಕಾಯ್ದೆ. 1813 ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ಸರ್ಕಾರದ ಕಾಯ್ದೆ 1919. ಈ ಕಾಯ್ದೆಯನ್ನು ಮಾಂಟೆಗ್ಯೂ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಂತಲೂ ಕರೀತಾರೆ. 75. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತೀಯರನ್ನು ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಲು ಪ್ರೇರೇಪಿಸಿದ ಹಿನ್ನೆಲೆಯಲ್ಲಿ ಜಾರಿಗೆ ತರಲಾದ ಕಾಯ್ದೆ. 1892 ಭಾರತೀಯ ಪರಿಷತ್ ಕಾಯ್ದೆ. 1833 ಚಾರ್ಟರ್ ಕಾಯ್ದೆ. ಭಾರತ ಸರ್ಕಾರದ ಕಾಯ್ದೆ 1919. 1813 ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಸರ್ಕಾರದ ಕಾಯ್ದೆ 1919. 76. ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ ಮಾಂಟೆಗ್ಯೂ ಅವರು ಬ್ರಿಟನ್ನಿನ ಸಂಸತ್ತಿನಲ್ಲಿ ಆಗಸ್ಟ್ 20, 1917 ಮಾಡಿದ ಘೋಷಣೆ ಹಿನ್ನೆಲೆಯಲ್ಲಿ ಈ ಕಾಯ್ದೆ ರೂಪುಗೊಂಡಿತು. ಭಾರತ ಸರ್ಕಾರದ ಕಾಯ್ದೆ 1919. 1833 ಚಾರ್ಟರ್ ಕಾಯ್ದೆ. 1813 ಚಾರ್ಟರ್ ಕಾಯ್ದೆ. 1935 ಭಾರತ ಸರ್ಕಾರದ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ಸರ್ಕಾರದ ಕಾಯ್ದೆ 1919.
77 ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಘೋಷಿಸಿದವರು ಮಿಂಟೋ, ಮಾಂಟೆಗೋ, ಮಾರ್ಲೆ, ಮೆಕ್ಯಾಲೆ. ಮಾಂಟೆಗೆ ಅವರು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂತ ಘೋಷಿಸಿದರು. ಸರಿಯಾದ ಉತ್ತರ ಮಾಂಟೆಗೋ. 78 ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಿದ ಕಾಯ್ದೆ 1833ರ ಚಾರ್ಟರ್ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1919, 1813ರ ಚಾರ್ಟರ್ ಕಾಯ್ದೆ, 1935ರ ಭಾರತ ಸರ್ಕಾರದ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಸರ್ಕಾರದ ಕಾಯ್ದೆ 1919. 79 ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ನೀಡಿದ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ 1919, 1892ರ ಭಾರತೀಯ ಪರಿಷತ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ಸರ್ಕಾರದ ಕಾಯ್ದೆ 1919. 80 ಭಾರತಕ್ಕೆ ಒಬ್ಬ ಹೈಕಮಿಷನರ್ನನ್ನು ನೇಮಕ ಮಾಡಿದ ಕಾಯ್ದೆ 1892ರ ಭಾರತೀಯ ಪರಿಷತ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1919, 1813ರ ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಸರ್ಕಾರದ ಕಾಯ್ದೆ 1919. 81 ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸಿದ ಕಾಯ್ದೆ 1892ರ ಭಾರತೀಯ ಪರಿಷತ್ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1919, 1833ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಸರ್ಕಾರದ ಕಾಯ್ದೆ 1919. 82 ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಿಸಿದ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ 1919, 1892ರ ಭಾರತೀಯ ಪರಿಷತ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ. ಭಾರತ ಸರ್ಕಾರದ ಕಾಯ್ದೆ 1919. ಈ ಕಾಯ್ದೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಿಸಿತು. 83 ಭಾರತದ ಸಂವಿಧಾನದ ರಚನೆಗೆ ಬುನಾದಿಯಾದ ಕಾಯ್ದೆ 1892ರ ಭಾರತೀಯ ಪರಿಷತ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1935ರ ಭಾರತ ಸರ್ಕಾರದ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಡಿ, 1935ರ ಭಾರತ ಸರ್ಕಾರದ ಕಾಯ್ದೆ. 84 ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಯಾರಾದ 1928ರ ವರದಿಯು ಈ ಕಾಯ್ದೆಗೆ ಆಧಾರವಾಗಿದೆ. 1833ರ ಚಾರ್ಟರ್ ಕಾಯ್ದೆ, 1892ರ ಭಾರತೀಯ ಪರಿಷತ್ ಕಾಯ್ದೆ, 1935ರ ಭಾರತ ಸರ್ಕಾರದ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಸಿ, 1935ರ ಭಾರತ ಸರ್ಕಾರದ ಕಾಯ್ದೆ. 85 ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿದ ಕಾಯ್ದೆ 1833ರ ಚಾರ್ಟರ್ ಕಾಯ್ದೆ, 1935ರ ಭಾರತ ಸರ್ಕಾರದ ಕಾಯ್ದೆ, 1892ರ ಭಾರತೀಯ ಪರಿಷತ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ, 1935ರ ಭಾರತ ಸರ್ಕಾರದ ಕಾಯ್ದೆ. ಈ ಕಾಯ್ದೆ ಅಖಿಲ ಭಾರತ ಒಕ್ಕೂಟವನ್ನು ರಚಿಸುವುದಕ್ಕೆ ಅವಕಾಶ ನೀಡಿತು. 86 ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಸ್ಥಾಪಿಸಲು ಅವಕಾಶ ನೀಡಿದ ಕಾಯ್ದೆ 1892ರ ಭಾರತೀಯ ಪರಿಷತ್ ಕಾಯ್ದೆ, 1935ರ ಭಾರತ ಸರ್ಕಾರದ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ, 1935ರ ಭಾರತ ಸರ್ಕಾರದ ಕಾಯ್ದೆ. 87 ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1892ರ ಭಾರತೀಯ ಪರಿಷತ್ ಕಾಯ್ದೆ, 1935ರ ಭಾರತ ಸರ್ಕಾರದ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ.
ಸರಿಯಾದ ಉತ್ತರ ಆಪ್ಷನ್ ಬಿ 1935 ಭಾರತ ಸರ್ಕಾರದ ಕಾಯ್ದೆ. 88 ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿದ ಕಾಯ್ದೆ. 1892 ಭಾರತೀಯ ಪರಿಷತ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ, 1935 ಭಾರತ ಸರ್ಕಾರದ ಕಾಯ್ದೆ, 1813 ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಸಿ 1935 ಭಾರತ ಸರ್ಕಾರದ ಕಾಯ್ದೆ. 89 ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ. 1935 ಭಾರತ ಸರ್ಕಾರದ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ, 1813 ಚಾರ್ಟರ್ ಕಾಯ್ದೆ, 1892 ಭಾರತೀಯ ಪರಿಷತ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ 1935 ಭಾರತ ಸರ್ಕಾರದ ಕಾಯ್ದೆ. 90 ಶಾಸಕಾಂಗ ಸಭೆ ಅಥವಾ ಕೆಳಮನೆ ಮತ್ತು ರಾಜ್ಯಗಳ ಪರಿಷತ್ ಅಥವಾ ಮೇಲ್ಮನೆ ಎಂಬ ದ್ವಿಸದನ ಶಾಸಕಾಂಗವನ್ನು ಜಾರಿಗೆ ತಂದ ಕಾಯ್ದೆ. 1892 ಭಾರತೀಯ ಪರಿಷತ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1919, 1813 ಚಾರ್ಟರ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಸರ್ಕಾರದ ಕಾಯ್ದೆ 1919. ಈ ಕಾಯ್ದೆಯು ಶಾಸಕಾಂಗ ಸಭೆ ಮತ್ತು ರಾಜ್ಯಗಳ ಪರಿಷತ್ತು ಎಂಬ ದ್ವಿಸದನ ಶಾಸಕಾಂಗವನ್ನು ಜಾರಿಗೆ ತಂದಿತ್ತು.